ಅಂಕಿತ ಇವರೇ ಚೆನ್ನಾಗಿ ರೆಡಿ ಆಗಿದ್ದಾರೆ. ಗರ್ಲ್ ಫ್ರೆಂಡ್ಸ್ ನೆಲ್ಲ ಮೀಟ್ ಮಾಡ್ಬೇಕಂತ ಯಶುಗ್ ಯಾವಾಗ್ಲೂ ಊಟದ ಚಿಂತೆ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಭಿಲಾಷ್ ಬ್ಲಾಗ್ಸ್. ಆಕ್ಚುಲಿ ಇವತ್ತು ನನ್ನ ಫ್ರೆಂಡ್ ರಿಸೆಪ್ಷನ್ಗೆ ಹೋಗ್ತಾ ಇರೋದು. ನಾನು ಇವ್ರಿಗೆ ಫಾರ್ಮಲ್ಸ್ ಹಾಕೊಳ್ಳಿ ಅಂತ ಹೇಳಿದ್ರೆ ಈ ತರ ರೆಡಿ ಆಗಿದ್ದಾರೆ. ಅಂಕಿತ ಇವರೇ ಚೆನ್ನಾಗಿ ರೆಡಿ ಆಗಿದ್ದಾರೆ. ನಿಮ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಮೀಟ್ ಮಾಡ್ತೀನಿ ಅಂತಲ್ಲ, ಅದಕ್ಕೆ ರೆಡಿ ಆಗಿದೆ. ಮಂಡ್ಯದಿಂದ ಓಡಿ ಬಂದ ಕಳ್ಳುಗೋಯಿಂದ ನೀವು ಹೆಣ್ಣೈಕ್ಳು ದೂರ ಇರಿ ಸ್ವಲ್ಪ ನನ್ನಿಂದ. ಗರ್ಲ್ ಫ್ರೆಂಡ್ಸ್ ನೆಲ್ಲ ಮೀಟ್ ಮಾಡ್ಬೇಕಂತ ಇವರು. ಎಲ್ಲಾನು ಮೀಟ್ ಮಾಡ್ಕೊಂಡು ಫ್ರೆಂಡ್ಸ್ ಆಗೋಣ ಅಂತ. ಅವ್ರ ಫ್ರೆಂಡ್ಸ್ ಎಲ್ಲ ನನ್ ಫ್ರೆಂಡ್ಸ್, ನನ್ ಫ್ರೆಂಡ್ಸ್ ಎಲ್ಲ ಅವ್ರ ಫ್ರೆಂಡ್ಸ್. ಜಾಲಿ ಆಗಿ ಎಲ್ಲಾನು ಮೀಟ್ ಮಾಡಿಸ್ತೀವಿ. ಎಲ್ಲಾನು ಮೀಟ್ ಮಾಡಿಸ್ತೀಯಾ? ನಿಜವಾಗ್ಲು ನಾನೇ ಮೀಟ್ ಮಾಡ್ಕೊತೀನಿ. ಹಾಯ್ ಅನ್ಬಿಡ್ತೀನಿ ಒಂದೇ ಸಲ. ನಾನ್ ತೋರ್ಸ್ಬೇಕಲ್ಲ ನಮ್ಮ ಯಜಮಾನ್ರು ಅಂತ. ಅದಕ್ಕೆ ನೋಡು ಒಂದು ಔಟ್ಫಿಟ್ ನೋಡಿಲ್ಲ ಅಲ್ವಾ ಗೈಸ್? ಔಟ್ಫಿಟ್ ಆಮೇಲೆ ತೋರಿಸ್ತೀನಿ. ಆಮೇಲೆ ಹಂಗೆ ನಾನಾಗಿದ್ದೀನಿ ಸಾಕು ಗೈಸ್, ಯಾರು ಆಗದ್ ಬೇಡ. ಆಕ್ಚುಲಿ ಬೇಗ ರೆಡಿ ಆಗಿ ಮಾಲ್ ಆಫ್ ಮೈಸೂರ್ಗೆ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಪ್ಲಾನ್ ಇತ್ತು. ನೋಡಿ ಮಾಲ್ ಆಫ್ ಮೈಸೂರು. ಬಟ್ ರೆಡಿ ಆಗೋದು ಲೇಟ್ ಆಗಿರೋದ್ರಿಂದ ಡೈರೆಕ್ಟ್ ರಿಸೆಪ್ಷನ್ಗೆ ಹೋಗ್ತಾ ಇದೀವಿ. ಸೊ ಮಳವಳ್ಳಿಯಲ್ಲಿ ಇರೋದು ಫಂಕ್ಷನ್. ಇನ್ನ 1 ಅವರ್ ಬೇಕು. ಲೇಟ್ ಆಗೋದು ಎಷ್ಟು ಲೇಟ್? ಮದ್ವೆ ಆದ್ಮೇಲೆ ಮದ್ವೆ ಆಗೋರ್ಗೆ ಗೊತ್ತು ಅನುಭವ. ಅವ್ರವ್ರ ಹೆಂಡತಿರು ಎಷ್ಟು ಲೇಟ್ ಆಗಿ ರೆಡಿ ಆಯ್ತಾರೆ ಅಂತ. 2 ಅವರ್ ಮುಂಚೆ ಇಡೋರು ಲೇಟ್. ಪರವಾಗಿಲ್ಲ. ಹೆಣ್ಮಕ್ಳು ರೆಡಿ ಆಗೋದೇನು ಅಂತ ಹೆಣ್ಮಕ್ಳಿಗೆ ಮಾತ್ರ ಅರ್ಥ ಆಗುತ್ತೆ. ಯಾರ್ಯಾರು ಹೆಣ್ಮಕ್ಳು ನೋಡ್ತಾ ಇದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಎಷ್ಟು ಲೇಟ್ ಆಗುತ್ತೆ, ಆ ಪ್ರೋಸೆಸ್ ಏನೇನಿದೆ ಅಂತ ನಿಮ್ಗೆ ಗೊತ್ತು, ಕಮೆಂಟ್ ಮಾಡಿ. ಎಲ್ಲರೂ ಏನ್ ಸಮಾಚಾರ? ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಎಲ್ಲರೂ ಆರಾಮಾಗಿರಿ. ನಿಮ್ಮ ಲೈಫ್ ಅಲ್ಲಿ ನೀವ್ ಹೆಂಗ್ ಬೆಳಿಬೇಕು ಅಂತ ಅನ್ಕೊಂಡಿರ್ತೀರಾ ಆ ತರ ಬೆಳೀರಿ. ಯಾವ್ದಕ್ಕೂ ಏನು ತಲೆ ಕೆಡ್ಸ್ಕೊಬೇಡಿ. ನಿಮ್ ಲೈಫ್ ನಿಮ್ ಕೈಲಿರೋದು, ನಮ್ ಲೈಫ್ ನಮ್ ಕೈಲಿರೋದು. ಸೊ ಹೆಂಗ್ ಬೆಳಿಬೇಕು ಅನ್ಸುತ್ತೆ, ಹೆಂಗಿರ್ಬೇಕು ಅನ್ಸುತ್ತೆ, ಖುಷಿಯಾಗಿರಿ. ಆದ್ರೆ ಒಳ್ಳೆ ರೀತಿಲಿ ಕೆಲಸ ಕಾರ್ಯ ಮಾಡ್ಕೊಂಡು ಆರಾಮಾಗಿ ಖುಷಿಯಾಗಿರಿ. ಎಲ್ಲರಿಗೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗ್ಲಿ ಅಂತ ನೀವೆಲ್ಲ ಸಪೋರ್ಟ್ ಮಾಡಿ. ನಮ್ ಯೂಟ್ಯೂಬ್ ನ ಯಾರ್ಯಾರು ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ. ನಮಗೂ ಸಪೋರ್ಟ್ ಮಾಡಿ. ನಮ್ಮಿಂದ ಇನ್ನೊಬ್ರಿಗೂ ಹೆಲ್ಪ್ ಆಗ್ಬೇಕು, ಆ ತರ ಮಾಡ್ಬೇಕು. ಆ ತರ ನೀವ್ ನಮ್ಗೆ ಸಪೋರ್ಟ್ ಮಾಡ್ಬೇಕು. ಸಪೋರ್ಟ್ ಮಾಡಿ, ಅವಾಗ್ಲೇ ನಾವು ಮಾಡಕ್ ಸಾಧ್ಯ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಮ್ಮಲ್ಲಿದ್ರೆ ನಾವು ಬೆಳೆತೀವಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್. ಯಾರವ್ವ ಇವಳು ಚೆಲುವೆ ನನ್ನ ಕಣ್ಣೆ ಬಿತ್ತು. ಏನ್ರಿ ಆಯ್ತಾ? ಬಂದ್ರ ಅಂತ ತಲುಪುದ್ರಾ? ಇವಾಗ ಬಂದಿದೀವಿ. ನಿಮ್ ಫ್ರೆಂಡ್ಸು ವೇಟಿಂಗಾ? ಬೇಗ ಬರಕ್ಕೆ ಹೇಳೋ, ಫೋನ್ ಮಾಡು. 5 ನಿಮಿಷ ಬರ್ತಾ ಇದೆ. ಹಾಯ್ ಮಾಡ್ರೆ. ಯಶುಗ್ ಯಾವಾಗ್ಲೂ ಊಟದ ಚಿಂತೆ. ನನ್ನ ಫ್ರೆಂಡು ಸುನೀತಾ ಅಂತ, ಕಾಲೇಜ್ ಫ್ರೆಂಡ್. ಇವಳು ಯಶು ಅಂತ, ಇವಳು ಯಶು 2, ಇವರು ಸುಗುಣ ಅಂತ, ಇವಳು ಸುಮಿತ್ರಾ. ನಮ್ಮ ಗ್ಯಾಂಗಿನ ಐಶ್ವರ್ಯ ರೈ ಇವ್ರೆ. ಮತ್ತೆ ಸಮಾಚಾರ? ಫ್ರೆಂಡ್ಸ್ ನೆಲ್ಲ ಮೀಟ್ ಮಾಡ್ದ? ಎಲ್ಲರನ್ನೂ ಎಷ್ಟೊಂದ್ ದಿವಸ ಆದ್ಮೇಲೆ ಮೀಟ್ ಮಾಡಿದೀನಿ. ತುಂಬಾ ಲೇಟ್ ಆಯ್ತು ಗೈಸ್. ಅದು ಯಾಕೆ ಲೇಟ್ ಆಯ್ತು ಅಂದ್ರೆ, ನಾವು ಹೊರಡ್ತಾ ಇದ್ವಿ, ಅಷ್ಟರಲ್ಲಿ ಅವ್ರ ಫ್ರೆಂಡ್ಸ್ ಒಂದ್ 5 ಜನ ಇದ್ರು. ಅವರು ಇಲ್ಲೇ ಚೌಟ್ರಿ ಹತ್ರ ಸ್ವಲ್ಪ ಒಂದು 5 to 6 ಕಿಲೋಮೀಟರ್ ಏನೋ, ಅಲ್ಲಿಗೆ ಡ್ರಾಪ್ ಮಾಡ್ಬೇಕಾಗಿತ್ತು. ಸೊ ಅಂದ್ರೆ ಅವರೇ ಇಷ್ಟು ಲೇಟ್ ಆಗಿದೆಯಲ್ಲ, ಎಲ್ಲ ಹುಡುಗಿರೇ ಅಲ್ವಾ, ಸೊ ಆಟೋನು ಇಲ್ಲ, ಏನೂ ಇಲ್ಲ, ಹೋಗಾಗಿಲ್ಲ. ಅದಕ್ಕೆ ಡ್ರಾಪ್ ಮಾಡ್ಬೇಕಾಗಿತ್ತು. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ನಾವು ಹೋಗ್ತಾ ಇದ್ವಿ. ಆಲ್ರೆಡಿ 11 o'clock ಆಗಿದೆ. ಹೆಣ್ಮಕ್ಳಲ್ವಾ, ಹಂಗೆ ಹೆಂಗ್ ಕಳಿಸ್ಬೇಕಾಗುತ್ತೆ. ಅದಕ್ಕೆ ಡ್ರಾಪ್ ಮಾಡಿ ಇವಾಗ ನಾವು ಮೈಸೂರಿಗೆ ಹೋಗ್ತಾ ಇದೀವಿ. ಬ್ಯಾಕ್ ಟು ಮೈಸೂರು. ನಾವು ಹೋಗೋಷ್ಟದಿನ 11:30 ಆಗುತ್ತೆ. 11:30 11:30 ಅಂತೆ ಗೈಸ್. 11:30 ಅಲ್ಲ 12 ಗಂಟೆ ಆದ್ರೂ ಆಗ್ಬಹುದು. ಇವರು ನಿಧಾನಕ್ಕೆ ಓಡಿಸಿದ್ರೆ ಹಂಗೆ ಆಗುತ್ತೆ. ನಿದ್ದೆ ಹಂಗೆ
ಎಳಿತಾ ಇರ್ತದೆ. ನಿದ್ದೆ ಹೋಗ್ತೀರಾ ಆಮೇಲೆ? ನೀನೇ ಓಡಿಸ್ಬಿಡು. ನನಗ್ ಬಂದಿದ್ರೆ ಅದು ಕೇಳ್ತಾನೆ ಇರ್ಲಿಲ್ಲ. ಇನ್ನೇ ಬಂದಿದ್ರೆ 1/4 ಗಂಟೆಲೆ ಮನೆ. ಗಾಯ್ಸ್ ಇವಾಗ ಬ್ಲಾಗ್ ಎಂಡ್ ಮಾಡ್ತಾ ಇದೀವಿ. ಸೊ ಲೈಟ್ ಆಗ್ಬಿಟ್ಟಿದೆಯಲ್ಲ, ಸೊ ಮನೆ ಹೋಗೋಣ ಬೇಗ. ಎಸ್. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ. ಅಲ್ಲಿ ತನಕ keep ಮತ್ತೆ watch. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತಾ ಇರ್ತೀವಿ, ಹಾಗೆ ಸಪೋರ್ಟ್ ಮಾಡಿ. ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ನಿಧಾನ ಮಾಡ್ತಾ ಇದ್ವಿ ಬ್ಲಾಗ್. ಹೋಗ್ತಾ 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 ಮಾಡ್ತೀವಿ ಚೆನ್ನಾಗಿ. ಬಾಯ್.